ಚಿತ್ರರಂಗದಲ್ಲಿ ಇರುವವರಿಗೆ ಸಾಮಾನ್ಯವಾಗಿ 108 ಶೋಕಿಗಳಿರುತ್ತವೆ. ಕೆಲವರಿಗೆ ಡ್ರೈವಿಂಗ್ ಹುಚ್ಚು ತಲೆಗೇರಿದ್ರೆ, ಇನ್ನು ಕೆಲವರಿಗೆ ದುಬಾರಿ ಬಟ್ಟೆಗಳನ್ನ ಹಾಕಿಕೊಂಡು ಓಡಾಡುವ ಹುಚ್ಚಿರುತ್ತೆ. ಮತ್ತು ಕೆಲವರಿಗೆ ದುಬಾರಿ ಬೆಲೆಯ ಪರಿಕರಗಳನ್ನ ಉಪಯೋಗಿಸಿ ಆ ನಂತರ ಎಸೆಯುವ ಹುಚ್ಚಿರುತ್ತದೆ. ಹೀಗೆ ನಾನಾ ಬಗೆಯ ಹುಚ್ಚು ಉರುಫ್ ಶೋಕಿಗೆ ಒಳಗಾಗಿರುವ ಸಿನಿಮಾ ತಾರೆಯರು ದಾರಿಗೊಬ್ಬರಾದರೂ ಸಿಗುತ್ತಲೇ ಇರ್ತಾರೆ. ಇದಕ್ಕೆ ಕಿಯಾರಾ ಅಡ್ವಾಣಿ ಸದ್ಯದ ಉದಾಹರಣೆ. ಹೌದು, ಸರಿಯಾಗಿ 1 ದಶಕದ ಹಿಂದೆ ಪುಗ್ಲಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದ ಕಿಯಾರಾ MS ಧೋನಿ ಚಿತ್ರದ ನಂತರ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಒಂದಾದ ಮೇಲೊಂದರಂತೆ ಚಿತ್ರಗಳನ್ನ ಮಾಡ್ತಾನೆ ಬಂದ್ರು. ಬಾಲಿವುಡ್ನಲ್ಲಿ ಭದ್ರವಾಗಿ ನೆಲೆ ಊರಿದ್ರು. ಇವತ್ತು ಕಿಯಾರಾ ಅಡ್ವಾಣಿ ಬಾಲಿವುಡ್ನ ಬಹುಬೇಡಿಕೆಯ ನಟಿ. ಕೇವಲ ಬಾಲಿವುಡ್ನಲ್ಲಿ ಅಷ್ಟೇ ಅಲ್ಲ, ಸೌತ್ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕಿಯಾರಾಗೆ ಚಿನ್ನದಂತಹ ಬೇಡಿಕೆ ಇದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಆ ಕಾಲದಲ್ಲಿಯೇ ಮಹೇಶ್ ಬಾಬು ಜೊತೆ ತೆರೆ ಹಂಚಿಕೊಂಡ ಕಿಯಾರಾ ರಾಮ್ ಚರಣ್ ತೇಜ ಅಭಿನಯದ ಗೇಮ್ ಚೇಂಜರ್ ಚಿತ್ರಕ್ಕೂ ನಾಯಕಿ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರಕ್ಕೂ ನಾಯಕಿಯಾಗಿದ್ದಾರೆ. ಇಂಥ ಕಿಯಾರಾ ಹಲ್ಲು ಉಜ್ಜೋಕೆ ಚಿನ್ನದ ಟೂತ್ ಬ್ರಷ್ ಬಳಸ್ತಾರೆ ಅನ್ನುವುದು ಈ ಕ್ಷಣದ ಬ್ರೇಕಿಂಗ್ ಸಮಾಚಾರ. ಖುದ್ದು ಕಿಯಾರಾ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಹೌದು, ಅಸಲಿಗೆ ಕಿಯಾರಾ ತಮ್ಮ ವಾಶ್ರೂಮ್ನ ಕನ್ನಡಿ ಎದುರು ನಿಂತು ಫೋಟೋವೊಂದನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಕೈಯಲ್ಲಿ ಗೋಲ್ಡನ್ ಟೂತ್ ಬ್ರಷ್ ಹಿಡಿದುಕೊಂಡಿದ್ದಾರೆ. ಜೊತೆಯಲ್ಲಿ ನೀವು ಸಿಂಧಿ ಎಂದು ಹೇಳದೆ ನೀವು ಸಿಂಧಿ ಎಂದು ಹೇಗೆ ಹೇಳುತ್ತೀರಾ ಎಂಬ ಸಾಲನ್ನ ಬರೆದುಕೊಂಡಿದ್ದಾರೆ. ಯಾಕಂದರೆ ಕಿಯಾರಾ ಮೂಲತಃ ಸಿಂಧಿ ಹುಡುಗಿ. ಇನ್ನು ಸಿಂಧಿ ಸಮುದಾಯಕ್ಕೆ ಮತ್ತು ಚಿನ್ನಕ್ಕೆ ತೀರಾ ಆತ್ಮೀಯ ಬಾಂಧವ್ಯ ಇದೆ. ಈ ಕಾರಣಕ್ಕೆ ಕೆಲವರು ಕಿಯಾರಾ ಅವರ ಈ ಗೋಲ್ಡ್ ಟೂತ್ ಬ್ರಷ್ ಮತ್ತು ಕಿಯಾರಾ ಬರೆದ ಸಾಲುಗಳನ್ನ ತಮಾಷೆಯಾಗಿ ಸ್ವೀಕರಿಸಿದ್ದಾರೆ. ಆದರೆ ಬಹುತೇಕರು ಕಿಯಾರಾ ಅವರ ಈ ನಡೆಯಿಂದ ಅಸಮಾಧಾನಗೊಂಡಿದ್ದಾರೆ, ಕಾಲಿಳಿಯಲು ಶುರು ಮಾಡಿದ್ದಾರೆ. ಕೆಲವರು ಈ ತಿರುಪೆ ಶೋಕಿಗೇನೂ ಕಡಿಮೆ ಇಲ್ಲ ಅಂದ್ರೆ, ಇನ್ನು ಕೆಲವರು ಬಿಲ್ಡಪ್ ರಾಣಿ ಎಂದು ಕರೆದಿದ್ದಾರೆ. ಇನ್ನು ನಾನು 3 ತಿಂಗಳಿಗೊಮ್ಮೆ ನನ್ನ ಬ್ರಷ್ ಬದಲಿಸುತ್ತೇನೆ, ಆದರೆ ಕಿಯಾರಾ ತಮ್ಮ ಜೀವನದುದ್ದಕ್ಕೂ ಇದೇ ಬ್ರಷ್ ಬಳಸಬಹುದು ಎಂದು ವ್ಯಕ್ತಿಯೊಬ್ಬರು ವ್ಯಂಗ್ಯ ಮಾಡಿದ್ದಾರೆ. ಈ ಬ್ರಷ್ನಿಂದ ಹಲ್ಲು ಹುಚ್ಚಿದ್ರೆ ಬಾಯಿಂದ ದುರ್ನಾತ ಬರುವುದಿಲ್ಲವಾ ಎಂಬ ಪ್ರಶ್ನೆಯನ್ನ ಮತ್ತೊಬ್ಬರು ಕಿಯಾರಾಗೆ ಕೇಳಿದ್ದಾರೆ. ಮತ್ತೊಬ್ಬರು, ನಿಜವಾಗಿಯೂ ಇದು ಚಿನ್ನದ ಬ್ರಷಾ ಅಥವಾ 10 ರೂಪಾಯಿ ಬ್ರಷ್ಗೆ ಚಿನ್ನದ ಬಣ್ಣ ಹಚ್ಚಿ ಶೋ ಆಫ್ ಮಾಡ್ತಿದ್ದೀರಾ ಎಂದರೆ, ಇಂಥವರೆಲ್ಲ ತಮ್ಮ ಚಿತ್ರದ ಬಿಡುಗಡೆಯ ಸಮಯದಲ್ಲಿ ತಮ್ಮ ಬಾಲ್ಯದ ಕುರಿತು ಪುಂಖಾನುಪುಂಖವಾಗಿ ಸುಳ್ಳು ಹೇಳುತ್ತಾರೆ, ಕಡು ಬಡತನದಿಂದ ಬಂದಿರುವುದಾಗಿ ಹೇಳಿ ದಾರಿ ತಪ್ಪಿಸುತ್ತಾರೆ ಎಂದಿದ್ದಾರೆ. ದುಬೈನಲ್ಲಿನ ಹೋಟೆಲ್ ಒಂದರಲ್ಲಿ ಕೊಡುವ ಟೂತ್ ಬ್ರಷ್ ಖುದ್ದು ಇಲ್ಲಿ ಬಿಲ್ಡಪ್ ಕೊಡ್ತಿದ್ದಾರೆ ಎಂದೆಲ್ಲ ಕಾಲೆಳೆದಿದ್ದಾರೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ಸಂದರ್ಶನದಲ್ಲಿ ಮಾತನಾಡಿದ ಕಿಯಾರಾ, ಚಿತ್ರರಂಗಕ್ಕೆ ಬರುವ ಮೊದಲು ಪ್ರೀಸ್ಕೂಲ್ನಲ್ಲಿ ನರ್ಸರಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ ಎಂದು ಹೇಳಿದ್ರು. ಮಕ್ಕಳಿಗೆ ನರ್ಸರಿ ರೈಮ್ಸ್ ಹೇಳಿಕೊಡುವುದಲ್ಲದೆ ಮಕ್ಕಳ ಡೈಪರ್ಗಳನ್ನ ಬದಲಾಯಿಸುವ ಕೆಲಸವನ್ನ ಮಾಡಿದೆ ಎಂದು ಹೇಳಿಕೊಂಡಿದ್ದರು.